ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಿ.ವಿ. ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ at ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿ.ಎಸ್.ಪುರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಾಣಿಜ್ಯ ವಿಕಾಸ. ಹೆಸರು ತಿಳಿಸೋ ಹಾಗೆ ವಿ ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಪ್ರೋಗ್ರೆಸ್ ಇನ್ ಕಾಮರ್ಸ್ ಬೈ ಲರ್ನಿಂಗ್ ಇಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಅದೇ ಈ ಚಾನೆಲ್ನ ಮುಖ್ಯ ಉದ್ದೇಶ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಕನ್ನಡದಲ್ಲಿ ಕಲಿಯಲು ಬಹಳ ಸುಲಭ ಆಗೋದ್ರಿಂದ ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಅಬೌಟ್ ದ ವಿಡಿಯೋಸ್ ವಿಚ್ ವಿ ಪೋಸ್ಟ್ ಇನ್ ಅವರ್ ಚಾನೆಲ್. ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋದಾದರೆ ಖಂಡಿತ ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನಲ್ಲಿ ತಟ್ಟನೆ ಅಪ್ಲೋಡ್ ಮಾಡುವ ವಿಡಿಯೋಸ್ ಪಟ್ಟನೆ ನಿಮ್ಮ ಮೊಬೈಲ್ನಲ್ಲಿ ಬರಲು ಆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೊ ಲೆಟ್ us further proceed into our video without wasting much time. So welcome friends. Today let us discuss about the topic email, its features, how email actually functions. So this topic is under the subject computer applications in business. Generally it is asked for a 5 marks or a 2 marks, or it can be for 5 marks as well as 2 marks. Well, the contents of the presentation begins with what is the meaning of an email. Further, what are the formats of email. Later on, the highlight of this presentation is an understanding how the actual email operation take place. ಸಾಮಾನ್ಯವಾಗಿ ಇಮೇಲ್ ಅಂದರೆ ಸೆಂಡರ್ ಇಂದ ರಿಸೀವರ್ಗೆ ಕಳಿಸುವಂಥ ಒಂದು ಸಿಂಪಲ್ ಮಾಧ್ಯಮ ಅಂತ ಅನ್ಕೊಂಡಿದ್ದೀವಿ. ಟು ಅಡ್ರೆಸ್ಸಲ್ಲೇ ಇಮೇಲ್ ಅಡ್ರೆಸ್ ಟೈಪ್ ಮಾಡಿದ್ರೆ ಸಾಕು, ಇಮೇಲ್ ಹೊರಟೋಗುತ್ತೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಏನೇನು ಪ್ರೋಸೆಸಸ್ ಇನ್ವಾಲ್ವ್ ಆಗಿರುತ್ತೆ ಇಮೇಲ್ ಆಪರೇಟ್ ಆಗೋದಕ್ಕೆ, ಒಬ್ಬರಿಂದ ಒಬ್ಬರಿಗೆ ಇಮೇಲ್ ಹೋಗ್ಬೇಕಾದ್ರೆ ಅನ್ನೋದನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊತೀವಿ ಸ್ನೇಹಿತರೆ. ಸೊ ಫರ್ದರ್ ಇಲ್ಲಿ ಈ ಪ್ರೋಸೆಸ್ ಅನ್ನು ಅರ್ಥ ಮಾಡ್ಕೋಬೇಕಾದ್ರೆ ವಿ ವಿಲ್ ಲುಕ್ ಅಟ್ ಫರ್ದರ್ ವಾಟ್ ಆರ್ ದ ಟರ್ಮಿನಾಲಜೀಸ್ ವಿ ನೀಡ್ ಟು ಲುಕ್ ಇನ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಮೇಲ್ ಆಪರೇಷನ್ ಟೇಕ್ಸ್ ಪ್ಲೇಸ್. Now, what is an email? Email refers to electronic mail. So E andre electronic, mail andre in simple words it is a message. So email abbreviation bandro electronic mail. Email ಏನು? Email is a method of exchanging mails. In other words, exchanging messages. ನೀವು ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು, ಅಥವಾ ಪಿಕ್ಚರ್ಸು, ಗ್ರಾಫಿಕ್ಸು, ವಿಡಿಯೋ, ನಿಮ್ಮ ಹತ್ರ ಯಾವುದೇ ಇನ್ಫಾರ್ಮೇಷನ್ ಅನ್ನು ನೀವು ಶೇರ್ ಮಾಡ್ಕೋಬೇಕಂದ್ರೆ ದಟ್ ಕ್ಯಾನ್ ಬಿ ಶೇರ್ಡ್. ದಟ್ ಇನ್ಫಾರ್ಮೇಷನ್ ಆರ್ ಮೆಸೇಜ್ ಇಸ್ ಕಾಲ್ಡ್ ಆಸ್ ಮೇಲ್ಸ್ ಅಂಡ್ ಕಂಪ್ಯೂಟರ್ ಟರ್ಮಿನಾಲಜಿ ಆರ್ ಇಂಟರ್ನೆಟ್ terminology. Hence, email is a method of exchanging mails between people, that is the sender and the receiver. ಕಳಿಸೋರು ಒಬ್ರು ಇರ್ತಾರೆ, ರಿಸೀವ್ ಮಾಡ್ಕೊಳ್ಳೋರು ಒಬ್ಬರಾದ್ರೂ ಇರುತ್ತೆ, ಒಬ್ರಿಗಿನ್ನ ಜಾಸ್ತಿ ವ್ಯಕ್ತಿಗಳಾದ್ರೂ ಇರ್ಬೋದು. ಸೊ ಬಿಟ್ವೀನ್ ಸೆಂಡರ್ ಅಂಡ್ ದ ರಿಸೀವರ್ ಓವರ್ ದ ಇಂಟರ್ನೆಟ್ ಯೂಸಿಂಗ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಆರ್ ಎಲೆಕ್ಟ್ರಾನಿಕ್ ಮೀಡಿಯಂ. ಹಳೆ ಕಾಲದಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟು, ಇನ್ಲ್ಯಾಂಡ್ ಲೆಟರು, ಲೆಟರ್ ಕಾರ್ಡ್ಸು, ಪೋಸ್ಟ್ ಕಾರ್ಡ್ಸು ಕಳಿಸ್ತಾ ಇದ್ವಿ. It used to take days together to reach those letters. But ಈಗ electronic medium ಆಗಿರೋದ್ರಿಂದ we will send it within fraction of seconds and fraction of minutes at times. So it is an electronic transfer of messages or mails from one person known as the sender to another person known as the receiver. So format of email. So ಸ್ಟೂಡೆಂಟ್ಸ್, ಇಲ್ಲಿ ಎರಡು ಪಾರ್ಟ್ಸ್ ಇದಾವೆ. ಪಾರ್ಟ್ ನಂಬರ್ 1 ಬಂದು ಹೆಡರ್, ಸೆಕೆಂಡ್ ಪಾರ್ಟ್ ಬಂದು ಬಾಡಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದಿ ಹೆಡರ್. ಹೆಡರ್ ಏನು ಮಾಡುತ್ತೆ ಅನ್ನೋದು ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ಎರಡನೇ ಪಾರ್ಟ್ ಇರೋದು ಬಾಡಿ. ಸೊ ಬಾಡಿ ಅಂದರೆ ಸಿಂಪಲ್ ಆಗಿ ನೀವು ಏನು ಟೈಪ್ ಮಾಡಿರ್ತೋ ಅಥವಾ ಏನು ಬರೀಬೇಕು ಅಂದ್ಕೊಂಡಿರ್ತೀರೋ, ದಿ ಆಕ್ಚುಯಲ್ ಮೆಸೇಜ್ ಅಥವಾ ಆಕ್ಚುಯಲ್ ಕಂಟೆಂಟ್ ಇಸ್ ಕೆಪ್ಟ್ ಇನ್ ದಿ ಸೆಕೆಂಡ್ ಪಾರ್ಟ್ ಕಾಲ್ಡ್ ಎಸ್ ದಿ ಬಾಡಿ. ಸೊ ನೀವು ಲೆಟರ್ ಬರೆದಿರ್ಬೋದು, ಅದರಲ್ಲಿ ಪಿಕ್ಚರ್ಸ್ ಇರ್ಬೋದು, ಅಥವಾ ನೀವು ಒಂದು ವಿಡಿಯೋ ತೋರಿಸ್ತಾ ಇರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ನೀವು ಏನು ಸಂದೇಶನ ರವಾನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಸಂದೇಶ, ದಟ್ ಇನ್ಫಾರ್ಮೇಷನ್ ಆರ್ ಮೆಸೇಜ್ ದಟ್ ಇಸ್ contained in the second part of email, which is called as the body. It is as simple as whatever you write in a
letter or a postcard, the same content will be written electronically and kept in the body part of an email. Now coming to the first part, which is the header. This is a very important part because it header sends the information from the source to the destination. Header ಅಲ್ಲಿ ನೀವು ಮೆನ್ಷನ್ ಮಾಡ್ತೀರಾ to address. From address ಮೆನ್ಷನ್ ಮಾಡಲ್ಲ. ಯಾಕೆ ಅಂದರೆ you are signing in from your email account. Therefore, there is no from address. There is only a to address. To ಅಂದರೆ ಯಾರಿಗೆ ಕಳಿಸ್ಬೇಕು ಇಮೇಲ್, ಯಾವ ವ್ಯಕ್ತಿಗೆ ಕಳಿಸ್ಬೇಕು. So the person who is sending is called as the sender. The person who should actually receive the message will be called as the receiver. So ಯಾರು ಕಳಿಸ್ತಾ ಇದ್ದಾರೋ, the sender, the place from where he is sending, that is called as the source. The second part is the destination. So receiver ಯಾವ ಪ್ಲೇಸ್ ಅಲ್ಲಿ ರಿಸೀವ್ ಮಾಡ್ಕೊಂತಾರೋ, ಅವರ ಯಾವ ಇಮೇಲ್ ಅಕೌಂಟ್ಗೆ ರಿಸೀವ್ ಮಾಡ್ಕೊಂತಾರೋ, that is called as destination. So sender is the source and receiver is the destination. So simple ಆಗಿ ನೀವು ಅಲ್ಲಿ ಟು ಅಡ್ರೆಸ್ ಅಲ್ಲಿ ನಿಮ್ಮ ಫ್ರೆಂಡ್ ಹೆಸರು ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಮೇಶ್ @gmail.com ಅಂತ ಬರೆದ್ರೆ ಸಾಕು. ಅದು ಸೆಂಡ್ ಅಂತ ಕೊಟ್ಟ ಮೇಲೆ ಆಟೋಮ್ಯಾಟಿಕ್ ಆಗಿ ರಮೇಶ್ ಅವ್ರಿಗೆ ಅದು ಹೋಗು ತಲುಪುತ್ತೆ. This is the simple process of what a header does. ಬಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವ ರೀತಿ ಈ ಹೆಡರ್ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋದೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ presentation. So to revise once again, the format of an email consists of two parts. The first part is the header, the second part is the body. Header contains, or it sends the information from the sender to the receiver, while the body part contains the actual message. So now let us understand the entire process with the help of this cycle diagram as well as the abbreviations given in the side. See, MUA andre mail user agent of Mr. Ram anta bardi nodi green color circle alle ಮತ್ತು ಬ್ಲೂ ಕಲರ್ ಸರ್ಕಲ್ ಅಲ್ಲಿ MUA of Mr. Sham ಅಂದ್ರೆ ಮೇಲ್ ಯೂಸರ್ ಏಜೆಂಟ್ ಆಫ್ ಮಿಸ್ಟರ್ Sham. Now Ram and Sham both are using emails, but their respective agents are different. The mail agent for Mr. Ram is Gmail. ನೋಡಿ ram@gmail.com ಅಂತಿದೆ. ಹಾಗಾಗಿ the mail agent is Gmail for Mr. Ram and the user is Mr. Ram. ಇಲ್ಲಿ Mr. Shamಗೆ ಮೇಲ್ ಏಜೆಂಟ್ ಬಂದು Hotmail. ನೋಡಿ sham@hotmail.com. Therefore Sham is a mail user agent of hotmail.com. So ಈಗ ರಾಮ್ ಅವರು ಶ್ಯಾಮ್ ಅವ್ರಿಗೆ he is trying to send an email. So he types the address of Sham as sham@hotmail.com. To address ಅಲ್ಲಿ type ಮಾಡ್ತಾರೆ. Then he clicks the send button. As soon as Mr. Ram clicks the send button, the process begins in the background through SMTP. SMTP ಅಂದ್ರೇನು? It means Simple Mail Transfer Protocol. Protocol ಅಂದ್ರೆ ನಮಗೆ ಗೊತ್ತು, it is certain rules, regulations and instructions which has to be followed in a systematic manner, in a sequential manner, so that the activity or operation is completed smoothly without any difficulty. ಸೊ ಸಿಂಪಲ್ ಪ್ರೋಟೋಕಾಲ್ ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ. ಆವಾಗ ನಾವು ಅನ್ಕೊಂಡಿರೋ ಆಕ್ಟಿವಿಟಿ ಅಥವಾ ಆಪರೇಷನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಸ್ಮೂತ್ ಆಗಿ ಮುಗಿಯುತ್ತೆ. ಸೊ SMTP, this is the protocol used, Simple Mail Transfer Protocol. ಏನ್ ಮಾಡುತ್ತೆ ಈ SMTP ಅಂದ್ರೆ, this is mainly responsible for sending an email. ಈಗ ಮಿಸ್ಟರ್ ರಾಮ್ ಅವರು ಶ್ಯಾಮ್ ಅವ್ರ ಅಡ್ರೆಸ್ ಟೈಪ್ ಮಾಡಿ ಟು ಅಡ್ರೆಸ್ ಅಲ್ಲಿ ಸೆಂಡ್ ಅಂತ ಕೊಟ್ಟ ತಕ್ಷಣ ಅದು ಹೋಗೋದಕ್ಕೆ ಹೆಲ್ಪ್ ಮಾಡೋದು ದಿ SMTP protocol. So next SMTP protocol ಏನ್ ಮಾಡುತ್ತೆ, it will send that mail to MSA. MSA ಅಂದ್ರೆ ಯಾವ್ದು ಹೇಳಿ, ಇಲ್ಲಿದೆ ನೋಡಿ. MSA ಅಂದ್ರೆ ಮೇಲ್ ಸೆಂಡರ್ ಏಜೆಂಟ್. ಈಗಾಗಲೇ ಹೇಳಿದೆ ರಾಮ್ ಅವರ ಮೇಲ್ ಏಜೆಂಟ್ ಬಂದು Gmail, ram@gmail.com ಅಂತ ಹೇಳಿದೆ. So the mail sender agent of Mr. Ram is Gmail. After it reaches the mail sender agent, the mail sender agent further transfers the mail to MTA, mail transfer agent. So mail transfer agent transfers the mail from sender domain
to the receiver's domain. Sender domain ಬಂದು gmail.com, receiver's agent ಬಂದು hotmail.com. ಸೊ ಮೇಲ್ ಟ್ರಾನ್ಸ್ಫರ್ ಏಜೆಂಟು ಇಲ್ಲಿ ಜಿಮೇಲ್ ಅವರ ರಾಮ್ ಅಕೌಂಟ್ ಇಂದ ಹಾಟ್ಮೇಲ್ ಅವರ ಶ್ಯಾಮ್ ಅಕೌಂಟ್ಗೆ ಮೇಲ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ದಿ ಜಾಬ್ ಆಫ್ ಎ ಮೇಲ್ ಟ್ರಾನ್ಸ್ಫರ್ ಏಜೆಂಟ್. Next, MX, mail exchanger. So, mail exchanger receives the mail on behalf of a domain name. ಮೇಲ್ ಎಕ್ಸ್ಚೇಂಜರ್ ಡೊಮೈನ್ ನೇಮ್ ಮುಖಾಂತರ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಫರ್ದರ್ ಅದನ್ನ MDA ಗೆ ಕಳಿಸ್ತಾರೆ. MDA ಇಸ್ ನಥಿಂಗ್ ಬಟ್ ಅ ಮೇಲ್ ಡೆಲಿವರಿ ಏಜೆಂಟ್. ಉದಾಹರಣೆಗೆ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಯೂಸ್ ಮಾಡ್ತೀರಾ, ಅದರಲ್ಲಿ ಜಿಮೇಲ್ ಇರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಗೂಗಲ್ ಮೇಲ್ ಆಪ್ ಇನ್ ಯರ್ ಮೊಬೈಲ್ಸ್. ದಟ್ ಇಸ್ ಕಾಲ್ಡ್ ಆಸ್ ದಿ ಡೆಲಿವರಿ ಏಜೆಂಟ್. ಅದೇ ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ ಆದ್ರೆ ಔಟ್ಲುಕ್ ಅನ್ನ ಯೂಸ್ ಮಾಡ್ತೀರಾ, ಮೊಬೈಲ್ಸ್ ಅಲ್ಲಿ ಜಿಮೇಲ್ ಅನ್ನ ಯೂಸ್ ಮಾಡ್ತೀರಾ. ಸೊ ಬೋತ್ ಆರ್ ಮೇಲ್ ಡೆಲಿವರಿ ಏಜೆಂಟ್ಸ್. ಸೊ ಮೇಲ್ ಎಕ್ಸ್ಚೇಂಜರ್ ಏನ್ ಮಾಡ್ತಾರೆ, ಬಂದಿರುವಂತಹ ರಿಸೀವ್ ಮಾಡ್ಕೊಂಡಿರುವಂತಹ ಮೇಲ್, ಟ್ರಾನ್ಸ್ಫರ್ ಆಗಿರುವಂತಹ ಮೇಲ್ ನ ಫರ್ದರ್ ಇಟ್ ವಿಲ್ ಸೆಂಡ್ ಇಟ್ ಟು ದ ಮೇಲ್ ಡೆಲಿವರಿ ಏಜೆಂಟ್. ಮೇಲ್ ಡೆಲಿವರಿ ಏಜೆಂಟ್ ಮತ್ತೆ ಏನ್ ಮಾಡ್ತಾರೆ, ದೇ ವಿಲ್ ಟ್ರಾನ್ಸ್ಫರ್ ದಟ್ ಮೇಲ್ ಟು POP3. POP3 ಅಂದ್ರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3. ಈಗಾಗಲೇ ಹೇಳಿದಂಗೆ POP3 ಅನ್ನೋದು ಒಂದು ಸಾಫ್ಟ್ವೇರ್. ಇಟ್ ಫಂಕ್ಷನ್ಸ್ ಜಸ್ಟ್ ಲೈಕ್ ಯುವರ್ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ ಅಲ್ಲಿ ಯಾವ ರೀತಿ ಲೆಟರ್ಸ್ ನಾವು ಸಬ್ಮಿಟ್ ಮಾಡಿದ ತಕ್ಷಣ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ, ಸಾರ್ಟ್ ಔಟ್ ಮಾಡ್ತಾರೆ, ಬೈಫರ್ಕೇಟ್ ಮಾಡ್ತಾರೆ, ಹಾಗೂ ಕೊನೆಯದಾಗಿ ಥ್ರೂ ವೇರಿಯಸ್ ಪೋಸ್ಟ್ ಮಾಸ್ಟರ್ಸ್ ಆ ಪರ್ಟಿಕ್ಯುಲರ್ ಏರಿಯಾಗೆ ಪೋಸ್ಟ್ ನ ತಗೊಂಡೋಗಿ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಪರ್ಟಿಕ್ಯುಲರ್ ಪರ್ಸನ್ಗೆ ಡೆಲಿವರ್ ಮಾಡ್ತಾರೆ. ಇದೇ ಪೋಸ್ಟ್ ಆಫೀಸ್ ಕೆಲಸ ಮಾಡೋ ಫಂಕ್ಷನ್ ಸಿಮಿಲಾರಿಟಿಲೇ ಈ POP3 ಅನ್ನೋ ಸಾಫ್ಟ್ವೇರ್ ಮೇಲ್ ಡೆಲಿವರಿ ಏಜೆಂಟ್ ಇಂದ ಮೇಲ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಇಟ್ಕೊಂಡಿರ್ತಾರೆ, ಅವರ ಮೇಲ್ ಸರ್ವರ್ ಅಲ್ಲಿ. ಸೊ ಯಾವಾಗ ನೆಕ್ಸ್ಟ್ ಮಿಸ್ಟರ್ ಶ್ಯಾಮ್, ದಟ್ ಇಸ್ ಮೇಲ್ ಯೂಸರ್ ಏಜೆಂಟ್ ಆಫ್ ಮಿಸ್ಟರ್ ಶ್ಯಾಮ್ ಅವರು ಆನ್ಲೈನ್ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಹೋಗಿ ಅಲ್ಲಿ ಫರ್ದರ್ ಅವರು ಅಕೌಂಟ್ಗೆ ಸೈನ್ ಇನ್ ಆದಾಗ POP3 ಇಟ್ಕೊಂಡಿರುವಂತಹ ಇಮೇಲ್ ನ, ಶ್ಯಾಮ್ ಕಳಿಸಿರೋ ಇಮೇಲ್ ನ ಅವರ ಸರ್ವರ್ ಅಲ್ಲಿ ಇರುತ್ತೆ, ಅದನ್ನ ಮಿಸ್ಟರ್ ಶ್ಯಾಮ್ಗೆ ಡೆಲಿವರ್ ಮಾಡುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಪ್ರೋಸೆಸ್ ಆಗುತ್ತೆ. So once again, let me briefly explain. So mail user agent of Ram Gmail, mail user agent of Sham Hotmail. So Ram or Sham orge email na kalistare. The process is, as soon as you send this, click the send button, the SMTP gets activated, simple mail transfer protocol. It's responsible for sending the mail. It transfers the mail to mail sender agent of Ram, which is the gmail.com. Then further, the mail sender agent sends the mail to mail transfer agent. The mail transfer agent transfers the mail from the Gmail domain to the Hotmail domain. That is from Ram's domain to Sham's domain. It sends it further to the mail exchanger. The mail exchanger receives the mail on behalf of the domain name, which is the Hotmail. And the mail exchanger further transfers the same to the mail delivery agent. The mail delivery agent, which collects the mail from mail exchanger and then sends it to the post office protocol POP3, and finally POP3 sends the mail or delivers the mail to Mr. Sham when Mr. Sham comes online and signs into his email account. So ನೋಡಿ ಸ್ನೇಹಿತರೆ, ಇಷ್ಟೊಂದು process is involved behind how an email operation actually takes place. ನೋಡಿ ಸ್ನೇಹಿತರೆ, here we have both a regular normal mail or a message which we send to the postcard, inland letters, etc. traditional method ಅಲ್ಲಿ, plus ಈಗ majority ಜಗತ್ತು ಕಳಿಸ್ತಾ ಇರೋದು through electronic mails. Both are messages, but this is a message which is sent electronically over the internet. Therefore, ಈ traditional method ಅಲ್ಲಿ ಒಂದು ಸರ್ತಿ ನಾವು ಆ post card ಅಲ್ಲಿ ಏನು ಬರೀತೀವೋ that will be final. We cannot make additions, we cannot make changes, we cannot delete, we cannot add anything when there is further no space. ಸೊ ಇಷ್ಟೇ ಸ್ಪೇಸ್ ಅಲ್ಲಿ ನಾವು ಏನು ಬರೀಬೇಕು ಅಂದ್ಕೊಂಡಿದ್ವೋ ಬಹಳ ಜಾಗೃತವಾಗಿ ಪ್ಲಾನ್ ಮಾಡಿಕೊಂಡು ನೀಟಾಗಿ ಬರಿಬೇಕಾದ್ರೆ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮತ್ತೊಂದಾದ್ರೆ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಕಾರ್ಡ್ ಅರ್ಧಾಗಬೇಕು, ಬೇರೆ ಹೊಸ ಕಾರ್ಡ್ ತಗೊಂಡು ಯು ವಿಲ್ ಹ್ಯಾವ್ ಟು ರೈಟ್ ಇಫ್ ಇಟ್ ಹ್ಯಾಸ್ ಟು ಲುಕ್ ನೀಟ್ಲಿ. ಈಗ ಜಗತ್ತು ಯೂಸ್ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಮೇಲ್. ಸೊ ಎಲೆಕ್ಟ್ರಾನಿಕ್ ಮೇಲ್ ಅಲ್ಲಿ ನೋಡಿ, ಮಿಸ್ಟರ್ ಮಂಜುನಾಥ್ ಅನ್ನೋರು ಸೆಂಡರ್, ಈ ಸೆಂಡಿಂಗ್ ದ ಮೇಲ್ ಟು ಪ್ರೊಫೆಸರ್ ವಿದ್ಯಾ ಕಪಿಲನ್ ಅನ್ನೋರಿಗೆ ಕಳಿಸ್ತಾ ಇದ್ದಾರೆ. ಸೊ ದ ಸೆಂಡರ್ ಇಸ್ ಮಂಜುನಾಥ್, ದ ರಿಸೀವರ್ ಇಸ್ ವಿದ್ಯಾ ಕಪಿಲನ್ ಮೇಡಮ್.
ಸೊ ಅಲ್ಲಿ ಟು ಅಂತ ಕೊಟ್ಟು ಸೆಂಡ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಮೆಸೇಜು ವಿದ್ಯಾ ಕಪಿಲನ್ ಮೇಡಮ್ ಅವ್ರಿಗೆ ಹೋಗುತ್ತೆ. ಸೊ ಈ ಕಂಟೆಂಟ್ ಅಲ್ಲಿ ವಿ ಕ್ಯಾನ್ ರೈಟ್ ವಾಟ್ ಎವರ್ ವಿ ವಾಂಟ್. ಫರ್ದರ್ ವಿ ಕ್ಯಾನ್ ಡಿಲೀಟ್ ಎನಿ ಇನ್ಫಾರ್ಮೇಶನ್, ವಿ ಕ್ಯಾನ್ ಫರ್ದರ್ ಆ್ಯಡ್ ಎನಿ ಇನ್ಫಾರ್ಮೇಶನ್. ಇದು ಪ್ಯಾರಾಗ್ರಾಫ್ ಅಲ್ಲಿ ಇರಬೇಕಾ, ಯಾವ ರೀತಿ ಬೇಕು ಎಲ್ಲ ಅಲೈನ್ಮೆಂಟು ಸಹ ನಾವು ಮಾಡಿಕೊಂಡು ನೋಡೋದಕ್ಕೆ ಬಹಳ ನೀಟಾಗಿ ವಿ ಕ್ಯಾನ್ ಪ್ರಿಪೇರ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್, changes can be made, but in the traditional mail messages changes cannot be made. ಮತ್ತು ಎರಡನೇದು, ಐ ಟೋಲ್ಡ್ ದಟ್ ಯು ಕ್ಯಾನ್ ಶೇರ್ ಪಿಕ್ಚರ್ಸ್, ಗ್ರಾಫ್ಸ್, ಫೋಟೋಗ್ರಾಫ್ಸ್, ಫೈಲ್ಸ್ ಏನಾದರೂ. ಸೊ ಈ ಇಮೇಲಲ್ಲಿ ನಾನು ಕಳಿಸಿರೋ ಮೇಲಲ್ಲಿ ನೋಡಿ, ಇಲ್ಲಿ ನಮ್ಮ ಪಿ ಪಿ ಟಿ ಯೂಟ್ಯೂಬ್ ವಿಡಿಯೋ ಈಗ ಮಾಡಿದೀವಲ್ಲ ಅದನ್ನು ಪಿ ಪಿ ಟಿನ ನಾನು ಅವರಿಗೆ ಶೇರ್ ಮಾಡಿ ಅವರ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಮತ್ತು ಸಜೆಷನ್ನ ಕೇಳಿದ್ದೀನಿ. ಸೊ ಯು ಕ್ಯಾನ್ ಆ್ಯಡ್ ಎನಿ ಫೈಲ್ಸ್ ಲೈಕ್ ವರ್ಡ್, ಪಿ ಪಿ ಟಿ, ಎಕ್ಸೆಲ್, ಚಾರ್ಟ್ಸ್, ಗ್ರಾಫ್ಸ್, ಏನು ಬೇಕಾದರೂ ಆಡಿಯೋ ಫೈಲ್ಸ್, ವಿಡಿಯೋ ಫೈಲ್ಸ್ ಎಲ್ಲವನ್ನು ನೀವು ಆ್ಯಡ್ ಮಾಡಿಕೊಂಡು ಶೇರ್ ಮಾಡ್ಬೋದು. ಸೊ ದಿಸ್ ಇಸ್ ದ ಡಿಫರೆನ್ಸ್, ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಓಲ್ಡನ್ ಪೋಸ್ಟಲ್ ಸಿಸ್ಟಮ್ ಆ್ಯಂಡ್ ದ ಮಾಡರ್ನ್ ಎಲೆಕ್ಟ್ರಾನಿಕ್ ಮೇಲ್ ಸಿಸ್ಟಮ್. ಫರ್ದರ್ ಇದನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಕಳಿಸ್ಬೋದು ಇಮೇಲ್ನ. ಬಟ್ ಈ ಪೋಸ್ಟ್ ಕಾರ್ಡ್ಸು, ಇನ್ಲ್ಯಾಂಡ್ ಲೆಟರ್ಸ್ ಇವನ್ನೆಲ್ಲ ಎನಿ ಪಾಯಿಂಟ್ ಆಫ್ ಟೈಮ್ ಕಳಿಸೋದಕ್ಕಾಗಲ್ಲ. It has to be generally during the daytimes, because night times nobody will go and post. But email na at any point of time you can send it. ಅದು ಮಧ್ಯರಾತ್ರಿ ಆಗ್ಬೋದು, ಬೆಳಗಿನ ಜಾವ ಆಗ್ಬೋದು, it is left to your convenience. And most important, the recipient here, for example Professor Vidya Kapilan, can respond back to me at any time she is free. ಹಾಗಾಗಿ the email system has taken over the normal postcard system. Therefore, these are some of the differences between the traditional mailing system and this is the modern electronic mailing system. So finally, what are the advantages of email? Emails are easy to use. Their usage bala simple and the difficulty ಏನು ಇಲ್ಲ. Further, ಇದನ್ನು you can easily organize for your daily correspondence. You can send and receive electronic messages at any point of time throughout the 24 hours. Second, emails are fast. Agle ಹೇಳಿದೆ, they have been very fast. Fraction of seconds or minutes ಅಲ್ಲಿ your mails can be sent to any part of the world without any great difficulty. ಹಾಗಾಗಿ they are very fast. ಮೂರನೇದು, the language used in emails is simple. ಬಹಳ ಸರಳ ಹಾಗೂ ಫಾರ್ಮಲ್ ಆಗಿ ಇರಬೇಕು ಅಂತ ರೂಲ್ಸ್ ಏನಿಲ್ಲ. ಫಾರ್ಮಲ್ ಆಗಾದ್ರೂ ಇರ್ಬೋದು ಅಥವಾ ಇನ್ಫಾರ್ಮಲ್ ಆಗಾದ್ರೂ ಇರ್ಬೋದು. ಬಟ್ ಜನರಲಿ ಇಟ್ ಇಸ್ ಬೆಟರ್ ದಟ್ ಇಟ್ ಇಸ್ ಇನ್ ಅ ಫಾರ್ಮಲ್ ಮ್ಯಾನರ್ ವೆನ್ ವಿ ಆರ್ ಸೆಂಡಿಂಗ್ ಅಫಿಷಿಯಲ್ ಮೇಲ್ಸ್. ನೀವು ಸ್ನೇಹಿತರಿಗೆ ಕಳಿಸ್ಬೇಕಾದ್ರೆ ಇವನ್ ಇಫ್ ಇಟ್ ಇಸ್ ಇನ್ಫಾರ್ಮಲ್ ದೇರ್ ಇಸ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಇಮೇಲ್ಸ್ ಆರ್ ಈಕೋ ಫ್ರೆಂಡ್ಲಿ. ಸೊ ಪರಿಸರ ಸ್ನೇಹಿ, ಬಿಕಾಸ್ ಇಟ್ ಇಸ್ ಪೇಪರ್ಲೆಸ್. ಪೆನ್ನು ಪೇಪರ್ನ ಅವಶ್ಯಕತೆ ಇಲ್ಲ. ವಿತೌಟ್ ಪೇಪರ್ ನಾವು ಮೇಲ್ಸನ್ನ ಬಹಳ ಸುಲಭವಾಗಿ ಕಳಿಸ್ಬೋದು. Emails can also have pictures, graphs, charts, etc. You can include whatever you want in your emails as long as the size of the document which you are sending is very small. Further, ನಿಮ್ಮ ಇಮೇಲ್ ಜೊತೆ ಅಟ್ಯಾಚ್ಮೆಂಟ್ಸ್ ಅನ್ನು ಸಹ ನೀವು ಕಳಿಸ್ಬೋದು. ಒಂದು PDF ಡಾಕ್ಯುಮೆಂಟ್, PPT ಇತ್ಯಾದಿ ಡಾಕ್ಯುಮೆಂಟ್ಸ್ ಸಹ you can send through your emails. Further, this can also be used as an advertising tool. ನಿಮ್ಮ emails ಅಲ್ಲಿ you can also advertise the products and services, and therefore that also is one method to improve your mails. You can also earn a revenue when your products are very good, right? So that is another method of advantage of using emails. Thank you, students. So that's all for this video. We have revised about what is an email, what is its meaning, what is the format of an email. There are two forms, one is the header and one is the body. Then we proceeded to what happens behind the background when we are sending an email through the header. So header ಹೇಗೆ ಕೆಲಸ ಮಾಡುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ ಅಂತ ನೋಡಿದ್ವಿ. Then we discussed about the various terminologies of an email, and finally we are seeing what are the advantages of email. Advantages ಇಲ್ಲಿಗೆ ನಿಲ್ಸಕ್ಕಾಗಲ್ಲ. There are so many number of advantages. Mention ಮಾಡ್ತಾ ಹೋದ್ರೆ it will take a lot of time. So I have mentioned a few advantages of emails. Thank you, students.